ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ. ಈ ಚಾತುರ್ಮಾಸದಲ್ಲಿ ವಿಷ್ಣುಮೂರ್ತಿ ಯೋಗ ನಿದ್ರೆಯಲ್ಲಿದ್ದಾಗ ಈ ಸೃಷ್ಟಿನ ಯಾರು ನೋಡ್ಕೊಳ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ದೇವಶಯನಿ ಏಕಾದಶಿಯಿಂದ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಉತ್ಥಾನ ಏಕಾದಶಿವರೆಗೂ ಶ್ರೀ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿರ್ತಾರೆ. ಈ ಚಾತುರ್ಮಾಸ ಶ್ರಾವಣ, ಭಾದ್ರಪದ, ಆಶ್ವೀಜ ಮತ್ತು ಕಾರ್ತಿಕ ಈ 4 ತಿಂಗಳುಗಳನ್ನು ಒಳಗೊಂಡಿರುತ್ತದೆ. ಈ 4 ತಿಂಗಳುಗಳ ಕಾಲವನ್ನು ಚಾತುರ್ಮಾಸ ಅಂತ ಕರಿತೀವಿ. ಈ ವರ್ಷ 2025ರಲ್ಲಿ ಈ ಚಾತುರ್ಮಾಸ ಯಾವ ಡೇಟಿಂದ ಯಾವ ಡೇಟ್ವರೆಗೂ ಅಪ್ಪ ಅಂತಂದರೆ 2025 ಜುಲೈ 6ರಂದು ದೇವಶಯನಿ ಏಕಾದಶಿಯಿಂದ ಪ್ರಾರಂಭವಾಗಿ ನವೆಂಬರ್ 1ರಂದು ಉತ್ಥಾನ ಏಕಾದಶಿಯವರಲ್ಲಿ ಅಂತ್ಯ ಆಗುತ್ತೆ. ಇದು ಚಾತುರ್ಮಾಸ. ವಿಷ್ಣುಮೂರ್ತಿ ಸ್ಥಿತಿಕಾರಕ, ಅಂದರೆ ಈ ಸೃಷ್ಟಿನ ನಡೆಸುವ ಜವಾಬ್ದಾರಿ ಅವ್ರದ್ದು. ಆದರೆ ಶ್ರೀ ಮಹಾವಿಷ್ಣುವು ಚಾತುರ್ಮಾಸದಲ್ಲಿ ಈ 4 ತಿಂಗಳುಗಳು ಯೋಗ ನಿದ್ರೆಯಲ್ಲಿರೋದ್ರಿಂದ ಲಯಕಾರಕನಾದ ಪರಮೇಶ್ವರ ಈ ಸೃಷ್ಟಿಯನ್ನು ನಡೆಸುವ ಜವಾಬ್ದಾರಿಗಳನ್ನು ತಗೊಳ್ತಾರಂತೆ. ಅದಕ್ಕೆ ಶ್ರಾವಣ ಮಾಸದಿಂದ ಕಾರ್ತಿಕ ಮಾಸದವರೆಗೂ ಶಿವಾರಾಧನೆಗೆ ಬಹಳ ಪ್ರಾಮುಖ್ಯತೆ ನೀಡಿದ್ದಾರೆ. ಶಿವನಿಗೆ ಶ್ರಾವಣ ಸೋಮವಾರಗಳಂದು ಕೂಡ ಬಹಳ ವಿಶೇಷವಾದ ಪೂಜೆ ನಡೆಯುತ್ತೆ. ಅದಕ್ಕೆ ಪುರಾಣಗಳಲ್ಲಿ ಈ ಚಾತುರ್ಮಾಸದಲ್ಲಿ ಬರುವ 16 ಸೋಮವಾರಗಳಂದು ಶಿವನ ವ್ರತವನ್ನು ಮಾಡಿದ್ರೆ ಬಹಳ ಉತ್ತಮವಾದ ಶುಭ ಫಲಗಳಿದ್ದಾವೆ ಅಂತ ಹೇಳ್ತಾರೆ. ಈ ಚಾತುರ್ಮಾಸದಲ್ಲಿ ಸ್ಥಿತಿ ಮತ್ತು ಲಯ ಎರಡೂ ಜವಾಬ್ದಾರಿಗಳನ್ನು ಆ ಪರಮೇಶ್ವರ ಒಬ್ಬರೇ ತೆಗೆದುಕೊಂಡಿರೋದ್ರಿಂದ ಆ ಜಗದೇಶ್ವರನಿಗೆ ಸಪೋರ್ಟಾಗಿ ದೇವತೆಗಳೆಲ್ಲ ಬರ್ತಾರೆ. ಹೇಗಪ್ಪ ಅಂದರೆ, ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಅಮ್ಮನವರು ಶಿವನ ಜೊತೆಯಲ್ಲಿರ್ತಾರೆ. ಅಂದರೆ ಆ ಮಾಸದಲ್ಲಿ ಈ ಸೃಷ್ಟಿಯನ್ನು ನೋಡ್ಕೋತಾರೆ. ಅದಕ್ಕೆ ಶ್ರಾವಣ ಮಾಸದ ಶುಕ್ರವಾರಗಳಂದು ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸ್ತೀವಿ. ಹೀಗೆ ಶ್ರಾವಣ ಮಾಸ ಪೂರ್ತಿ ಲಕ್ಷ್ಮೀ ಅಮ್ಮನವರು ಈ ಸೃಷ್ಟಿಯನ್ನು ನೋಡ್ಕೊಳ್ತಾರೆ. ನಂತರ ಬರೋದು ಭಾದ್ರಪದ ಮಾಸ. ಈ ಮಾಸದಲ್ಲಿ ವಿನಾಯಕ ಈ ಸೃಷ್ಟಿಯನ್ನು ನೋಡ್ಕೋತಾರೆ. ಭಾದ್ರಪದ ಮಾಸದಲ್ಲೇ ಅಲ್ವಾ ವಿನಾಯಕ ಬರೋದು, ವಿನಾಯಕ ನವರಾತ್ರಿಗಳೆಲ್ಲ ಇರೋದು. ಹೀಗೆ ಭಾದ್ರಪದ ಮಾಸದಲ್ಲಿ ಶಿವನಿಗೆ ಸಪೋರ್ಟಾಗಿ ವಿನಾಯಕ ಇರ್ತಾರೆ. ಆಶ್ವೀಜ ಮಾಸದಲ್ಲಿ ದುರ್ಗಾ ಪರಮೇಶ್ವರಿಯನ್ನು ಪೂಜೆ ಮಾಡ್ತೀವಿ. ನವರಾತ್ರಿಗಳು ಬರುತ್ತೆ. ಈ ಅಮ್ಮನವರು ಕೂಡ ಶಿವನಿಗೆ ಸಪೋರ್ಟಾಗಿ ಆಶ್ವೀಜ ಮಾಸದಲ್ಲಿ ಸೃಷ್ಟಿಯನ್ನು ನೋಡ್ಕೋತಾರೆ. ಇನ್ನು ಕಾರ್ತಿಕ ಮಾಸದಲ್ಲಿ ಶಿವಾರಾಧನೆಗೆ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ ಪುರಾಣಗಳಲ್ಲಿ. ಹೀಗೆ ಚಾತುರ್ಮಾಸ 4 ತಿಂಗಳುಗಳು ಸ್ಥಿತಿ ಮತ್ತು ಲಯ ಎರಡನ್ನು ಶಿವ ನೋಡಿಕೊಂಡ್ರೆ ಶಿವನಿಗೆ ಸಪೋರ್ಟಾಗಿ ಲಕ್ಷ್ಮೀದೇವಿ, ವಿನಾಯಕ ಮತ್ತು ದುರ್ಗಾ ಅಮ್ಮನವರು ಸಪೋರ್ಟಾಗಿ ಇರ್ತಾರೆ. ಹೀಗೆ ಎಲ್ಲರೂ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಮತ್ತು ವಿಷ್ಣುಮೂರ್ತಿ ಕಾರ್ತಿಕ ಶುದ್ಧ ಏಕಾದಶಿಯ ನಂತರ ಮತ್ತೆ ತನ್ನ ಜವಾಬ್ದಾರಿಗಳನ್ನು ತಾನು ತಗೋತಾರೆ. ನೀವು ಕೂಡ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿ ಅಮ್ಮನವ್ರನ್ನ, ಭಾದ್ರಪದ ಮಾಸದಲ್ಲಿ ವಿನಾಯಕನನ್ನು, ಆಶ್ವೀಜ ಮಾಸದಲ್ಲಿ ದುರ್ಗಾ ಅಮ್ಮನವರನ್ನು ಈ 4 ತಿಂಗಳುಗಳು ಶಿವಾರಾಧನೆಯನ್ನು ಮಾಡಿ ಆ ದೇವರುಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ನಿಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.